ಫ್ರೆಂಡ್ಸ್, ನಾನಿವತ್ತು ಕೈ ತಪ್ಪಿ ಅಥವಾ ಕೈ ಜಾರಿ ಅರಿಶಿಣ ಕುಂಕುಮ ಬಿದ್ದರೆ ಅದರ ಬಗ್ಗೆ ನಮ್ಮ ಸಂಪ್ರದಾಯದಲ್ಲಿ ಕೆಲವು ನಂಬಿಕೆಗಳಿವೆ. ಅದನ್ನು ಸರಳವಾಗಿ ಅಲ್ಲಿ ಸ್ಪಷ್ಟವಾಗಿ ತಿಳಿಯೋಣ. ಅರಿಶಿಣ ಕುಂಕುಮದ ಮಹತ್ವ. ಅರಿಶಿಣ ಶುಭ, ಆರೋಗ್ಯ, ಐಶ್ವರ್ಯಕ್ಕೆ ಸಂಕೇತ. ಕುಂಕುಮ ಲಕ್ಷ್ಮೀ ದೇವಿಯ ಕೃಪೆ, ಸೌಭಾಗ್ಯ, ದಾಂಪತ್ಯ ಶುಭದ ಸೂಚನೆ. ಆದ್ದರಿಂದ ಇವುಗಳನ್ನು ಪವಿತ್ರ ವಸ್ತುಗಳೆಂದು ಪರಿಗಣಿಸಲಾಗುತ್ತದೆ. ಬಿದ್ದರೆ ಕೆಟ್ಟದ್ದಾಗಿ ಕೆಲವರು ಹೀಗೆ ನಂಬುತ್ತಾರೆ. ಮನೆಯಲ್ಲಿ ಸಣ್ಣ ಅಶಾಂತಿ ಉಂಟಾಗಬಹುದು, ಹಣಕಾಸಿನ ವ್ಯವಹಾರದಲ್ಲಿ ಅಡಚಣೆ ಬರಬಹುದು, ಪೂಜೆಯಲ್ಲಿ ಆಲಸ್ಯವಾಯಿತು ಎನ್ನುವ ಸೂಚನೆ. ವಿಶೇಷವಾಗಿ ಕುಂಕುಮ ಬಿದ್ದರೆ ಸೌಭಾಗ್ಯಕ್ಕೆ ಧಕ್ಕೆ ಎಂದು ಕೆಲವರು ಭಾವಿಸುತ್ತಾರೆ. ನಿಜವಾದ ಅರ್ಥ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ನಿಜವಾಗಿ ಕೆಟ್ಟ ಶಕುನ ಎಂದು ಹೇಳುವುದು ಸರಿಯಲ್ಲ. ಇದು ಒಂದು ಜಾಗೃತಿಯ ಸೂಚನೆ. ನಾವು ತುರ್ತು ಪರಿಸ್ಥಿತಿನಲ್ಲಿ ಇದ್ದೇವೆಯೇ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಇದು ಒಂದು ಸೂಚನೆ ಅಂತ ಸಹ ನಾವು ಹೇಳ್ಬೋದಾಗಿದೆ. ಮನಸ್ಸು ಅಶಾಂತವಾಗಿದೆಯೇ, ಪೂಜೆಯಲ್ಲಿ ಗಮನ ಕಡಿಮೆಯಾಯಿತೆ, ಆದರೆ ಸ್ವಲ್ಪ ಎಚ್ಚರವಾಗಿ ಎಂಬ ಸಂದೇಶ ಇದು. ಒಳ್ಳೆಯ ಅರ್ಥವೂ ಸಹ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ಹೀಗೆ ಹೇಳುತ್ತಾರೆ: ಅರಿಶಿಣ ಬಿದ್ದರೆ ಶುದ್ಧೀಕರಣ ನಡೆಯುತ್ತದೆ, ಕುಂಕುಮ ಬಿದ್ದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಆದರೆ ಇದು ಒಳ್ಳೆಯ ಸಂಕೇತವಾಗಿಯೂ ಇರಬಹುದು. ಏನು ಮಾಡಬೇಕು? ಅರಿಶಿಣ ಕುಂಕುಮ ಬಿದ್ದರೆ ಅಂದರೆ, ಅರಿಶಿಣ ಅಥವಾ ಕುಂಕುಮ ಬಿದ್ದಾಗ ಅದನ್ನು ಸ್ವಚ್ಛವಾಗಿ ಎತ್ತಿಕೊಳ್ಳಿ, ಕಸದ ಜೊತೆ ಹಾಕಬೇಡಿ. ತುಳಸಿ ಗಿಡದ ಬಳಿ ಅಥವಾ ಮರದ ಕೆಳಗೆ ಇಡಿ. ದೇವರಿಗೆ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ಕ್ಷಮೆ ಕೇಳಿ. ಹೀಗೆ ಮಾಡಿದರೆ ಯಾವುದೇ ದೋಷ ಇರುವುದಿಲ್ಲ. ಅಂತಿಮ ಸತ್ಯ: ಅರಿಶಿಣ ಕುಂಕುಮ ಬಿದ್ದರೆ ಅದು ಸಂಪೂರ್ಣ ಕೆಟ್ಟದ್ದಲ್ಲ. ಭಯಪಡುವ ಅಗತ್ಯವಿಲ್ಲ. ಅದು ಒಂದು ಕೇವಲ ಎಚ್ಚರಿಕೆಯ ಸೂಚನೆ ಅಷ್ಟೇ. ಆಗಿರುತ್ತದೆ. ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಅರಿಶಿಣ, ಈಗ ನಾವು ಮದುಮಕ್ಕಳಿಗೆ ಅರಿಶಿಣ ಹಚ್ತೀವಿ, ಆವಾಗ ಅದು ಕೆಳಗಡೆ ಬೀಳುತ್ತೆ. ಆವಾಗ ನಾವು ಅದನ್ನು ಅಪಶಕುನ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಹೋಳಿ ಹಬ್ಬದಲ್ಲಿ ಅರಿಶಿಣ ಕುಂಕುಮನೂ ಆ ಬಣ್ಣದಲ್ಲಿ ಸೇರಿಕೊಂಡಿರುತ್ತೆ. ಅದನ್ನು ನಾವು ಅವ್ರಿಗೆ ಹಚ್ಚಬೇಕಾದ್ರೆ ಅದು ಕೆಳಗಡೆ ಬಿದ್ದುಬಿಡುತ್ತೆ, ಅಯ್ಯೋ ಅಪಶಕುನ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಬಿದ್ದಾಗ ಅದೇನಿದ್ರೂ ಒಂದು ಎಚ್ಚರಿಕೆಯ ಸೂಚನೆಯಾಗಿರುತ್ತದೆ ಅಂತ ಹೇಳ್ಬೋದು. ಅದು ಒಂದು ಎಚ್ಚರಿಕೆಯ ಸೂಚನೆ ಅಷ್ಟೇ. ಯಾರೂ ಭಯ ಪಡ್ಕೋಬೇಡಿ. ಈ ಥರ ಬಿದ್ದಾಗ ಅದನ್ನು ತಗೊಂಡೋಗಿ ತುಳಸಿ ಗಿಡ ಇಲ್ಲ ಎಕ್ಕೆ ಮರದ ಹತ್ರ, ಇಲ್ಲ ಅಂತಂದರೆ ಇದ್ರದ್ದು ಮರ ಸಿಗತ್ತಲ್ವಾ, ಬೆಳಿಗ್ಗೆ ಹೊತ್ತು ನಾವು ಪೂಜೆ ಮಾಡಬೇಕಾದ್ರೆ ಬನ್ನಿ ಮರಕ್ಕೆ ಹೋಗ್ತೀವಲ್ಲ, ಆ ಮರದ ಹತ್ರ ಹಾಕಿದ್ರೆ, ದೇವ್ರ ಹತ್ರ ಹಾಕಿಬಿಟ್ಟು ಕ್ಷಮೆ ಕೇಳ್ಕೊಳ್ಳಿ. ನಮ್ಮ ಹಳೆಯ ಬಟ್ಟೆಗಳನ್ನು ಬೇರೆಯವರಿಗೆ ಕೊಡಬಹುದಾ ಅನ್ನೋದನ್ನು ಹೇಳ್ತೇನೆ. ಹೌದು, ಕೊಡಬಹುದು. ಮಾತ್ರವಲ್ಲ, ಕೊಡಲೇಬೇಕು ಅನ್ನೋ ಮಟ್ಟಿಗೆ ಇದು ಒಳ್ಳೆಯ ಕೆಲಸ. ದಾನ ಕೊಡುವುದರ ಮಹತ್ವ. ನಮ್ಮ ಧರ್ಮದಲ್ಲಿ ದಾನ ಅನ್ನೋದು ತುಂಬಾ ಶ್ರೇಷ್ಠವಾದ ಪುಣ್ಯದ ಕೆಲಸ. ಅದರಲ್ಲೂ ಬಟ್ಟೆ ದಾನ ವಿಶೇಷ ಮಹತ್ವ ಹೊಂದಿದೆ. ನೀವು ಬಳಸದೇ ಇರುವ ವಸ್ತು ಯಾರಿಗಾದರೂ ಉಪಯೋಗವಾಗಿದ್ದರೆ ಅದು ನಿಜವಾದ ಪುಣ್ಯ. ಬಟ್ಟೆ ಇಲ್ಲದವರಿಗೆ ನೀವು ನೀಡಿದ ಒಂದು ಡ್ರೆಸ್ ಅವರಿಗೆ ಆತ್ಮವಿಶ್ವಾಸ ಪ್ಲಸ್ ಸಂತೋಷ ಪ್ಲಸ್ ಗೌರವ ಕೊಡುತ್ತದೆ. ಯಾವ ರೀತಿಯ ಬಟ್ಟೆಗಳನ್ನು ಕೊಡಬೇಕು? ಸ್ವಚ್ಛವಾಗಿರುವ ಬಟ್ಟೆಗಳು, ಇನ್ನೂ ಬಳಕೆ ಮಾಡಬಹುದಾದ ಸ್ಥಿತಿಯಲ್ಲಿ ಇರಬೇಕು, ಚೆನ್ನಾಗಿ ಮಡಚಿ ಕೊಡಬೇಕು. ಹರಿದು ತುಂಬ ಹಾಳಾದ ಕೆಟ್ಟ ವಾಸನೆಯ ಬಟ್ಟೆಗಳನ್ನು ಕೊಡಬೇಡಿ. ಅದು ದಾನ ಅಲ್ಲ, ಅದು ಅಪಮಾನ ಆಗಬಹುದು. ಆಧ್ಯಾತ್ಮಿಕ ದೃಷ್ಟಿಯಿಂದ ಶಾಸ್ತ್ರಗಳ ಪ್ರಕಾರ ಬಟ್ಟೆ ದಾನ ಮಾಡಿದರೆ ಪಾಪ ಕ್ಷಯವಾಗುತ್ತದೆ, ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಬರುತ್ತದೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಈ ದಿನಗಳಲ್ಲಿ ದಾನ ಮಾಡಿದರೆ ಹೆಚ್ಚು ಪುಣ್ಯ. ಅಮಾವಾಸ್ಯೆ, ಏಕಾದಶಿ, ಹುಣ್ಣಿಮೆ, ಹಬ್ಬ ದಿನಗಳಲ್ಲಿ ಒಂದು ಗುಪ್ತ ನಿಯಮ: ದಾನ ಮಾಡುವಾಗ ಈ 3 ತಪ್ಪುಗಳನ್ನು ಮಾಡಬೇಡಿ. ಅಹಂಕಾರದಿಂದ ಕೊಡಬೇಡಿ. ನಾನು ಕೊಡ್ತಿದ್ದೀನಿ ಅಂತ ಶೋ ಆಫ್ಗೋಸ್ಕರ ಕೊಡಬೇಡಿ. ಅವಮಾನ ಮಾಡಿ ಕೊಡಬೇಡಿ. ಇದನ್ನೇ ತಗೋ ಅಂತ ಹೇಳಬೇಡಿ. ಕೋಪದಲ್ಲಿ ಕೊಡಬೇಡಿ. ಹಳೆಯದ್ದು ಬೇಡ ಅಂತ ತಳ್ಳಬೇಡಿ. ಮನಸ್ಸು ಶುದ್ಧವಾಗಿರಬೇಕು, ಆಗ ಮಾತ್ರ ಪುಣ್ಯ ಡಬಲ್ ಆಗುತ್ತದೆ. ಹೇಗೆ ಕೊಡುವುದು? ಅಗತ್ಯವಿರುವ ಜನರಿಗೆ ಕೊಡಬಹುದು. ಅನಾಥಾಶ್ರಮದ ಬಡ ಕುಟುಂಬಗಳಿಗೆ ಸಹ ಕೊಡಬಹುದು. ಯಾವ ರೀತಿ ಕೊಡ್ಬೋದು ಅಂತ ಹೇಳಿದ್ನಲ್ಲ. ಧನ್ಯವಾದಗಳು. ಶುಭ ದಿನ. ನನ್ನ ಚಾನಲ್